ಕೆಲವು ತಿಂಗಳುಗಳಿಂದ ಆತ್ಮದ ಬಗ್ಗೆ ನಾವು ಕಲಿತಾ ಬಂದಿದ್ದೀವಿ. ಆತ್ಮ ಮತ್ತು ಪ್ರಾಣ ಮತ್ತು ಶರೀರವನ್ನ ನೋಡ್ತಾ ಬರುವಾಗ ವಿಷಯದಲ್ಲಿ ನಾವು ಆಲ್ರೆಡಿ ಕಲ್ತಿದೀವಿ. ಈಗ ಮನಸ್ಸಿನ ಅಥವಾ ಪ್ರಾಣ ಅಥವಾ ಮನಸ್ಸು ಅಥವಾ ಹೃದಯದ ವಿಷಯದಲ್ಲಿ ನಾವು ಕಲಿತಾ ಬರ್ತಾ ಇದ್ದೀವಿ ಪ್ರಿಯರೇ. ನಾವು ಕಳೆದ ವಾರದಲ್ಲಿ ಮನಸ್ಸು ಒಂದು ಯುದ್ಧ ಭೂಮಿ. ನಾವು ಮನಸ್ಸಿನಲ್ಲಿ ಯಾವ ರೀತಿ ಪ್ರತಿನಿತ್ಯ ನಾವು ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಸಹ ನಮ್ಮಲ್ಲಿ ಮನಸ್ಸಿನಲ್ಲಿ ಆಗುವಂತ ಆಲೋಚನೆಗಳು, ನಾವು ಮಾಡುವಂತ ಕೆಲಸ ಕಾರ್ಯಗಳು ಎಲ್ಲವನ್ನ ನೋಡ್ತಾ ಬರುವಾಗ ನಾವು ಪ್ರತಿನಿತ್ಯವೂ ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಸಹ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಯುದ್ಧವನ್ನ ಮಾಡುವ ರೀತಿಯಲ್ಲಿ ಹಳೆ ಮನಸ್ಸು ಮತ್ತು ಹೊಸ ಸ್ವಭಾವ ಜೊತೆಯಲ್ಲಿ ಆ ಯುದ್ಧ ಆಗುವಂತ ನಾವು ನೋಡ್ತಾ ಬರ್ತೀವಿ. ಆ ಯುದ್ಧದ ಮುಖಾಂತರ ಆಗುವಂತ ನಮ್ಮ ಜೀವಿತದಲ್ಲಿ ಆಗುವಂತ ಬದಲಾವಣೆ ಬಗ್ಗೆ ನಾವು ಹಲವಾರು ವಿಷಯಗಳನ್ನ ಕಲಿತಾ ಬಂದಿದ್ದೀವಿ ಪ್ರಿಯರೇ. ಇವತ್ತು ನಾವು ಮನಸ್ಸಿನ ಮೇಲೆ ಸೈತಾನನ ಹೂಡುವಂತ ತಂತ್ರೋಪಾಯಗಳ ಬಗ್ಗೆ ನಾವು ಕಲಿತಾ ಬರೋಣ ಪ್ರಿಯರೇ. ಸೈತಾನ ಪ್ರಾಥಮಿಕವಾಗಿ ಹಲವಾರು ಸಂಚುಗಳನ್ನ ಮಾಡ್ತಾ ಬರ್ತಾನೆ. ನಾವು ಅದರಲ್ಲಿ ಮೂರು ವಿಧಗಳನ್ನ ನೋಡ್ತಾ ಬರುವುದು. ಮೊದಲನೇದು ವಂಚನೆಗಳು, ಎರಡನೇದು ಆಪಾದನೆಗಳು, ಮೂರನೇದು ಶೋಧನೆಗಳು. ಈ ಮೂರು ವಿಷಯಗಳಲ್ಲೂ ಸಹ ಸೈತಾನನು ತನ್ನ ತಂತ್ರೋಪಾಯಗಳನ್ನ ಬಳಸಿ ಮನಸ್ಸಿನ ಮೇಲೆ ತನ್ನ ಕಾರ್ಯವನ್ನ ಮಾಡುವಂತದ ವಿಷಯದಲ್ಲಿ ನಾವು ಕಲಿತಾ ಬರೋಣ ಪ್ರಿಯರೇ. ನಾವು ವಂಚನೆಗಳನ್ನ ಬಗ್ಗೆ ನೋಡ್ತಾ ಬರುವಾಗ, ವಂಚನೆ ಎನ್ನುವಂಥದ್ದು ಅದು ವೈಯಕ್ತಿಕವಾಗಿ ಅಥವಾ ಹಣಕಾಸಿನ ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಇತರರ ಮೇಲೆ ಸುಳ್ಳನ್ನ ಹೇಳಿ ಮೋಸ ಮಾಡುವುದನ್ನ ನಾವು ವಂಚನೆ ಅಂತ ಕರಿತೀವಿ. ವೈಯಕ್ತಿಕವಾಗಿ ಹಣಕಾಸಿನ ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಇತರರಿಗೆ ಸುಳ್ಳು ಹೇಳಿ ಮೋಸ ಮಾಡುವಂಥದ್ದು ಮತ್ತು ಸತ್ಯವನ್ನ ಮರೆಮಾಚಿ, ಎರಡನೇದು ಸುಳ್ಳು ಮಾಹಿತಿಯನ್ನ ನೀಡಿ ನಂಬಿಸುವುದು. ಮೂರನೇದಾಗಿ ಬರುವಾಗ ಮೋಸದಿಂದ ಹಣ ಅಥವಾ ಆಸ್ತಿ ಅಥವಾ ಇನ್ನಿತರೆ ಬೆಲೆ ಬಾಳುವ ವಸ್ತುಗಳನ್ನ ಕಸಿದುಕೊಳ್ಳುವುದು. ಈ ಮೂರು ವಿಷಯಗಳಲ್ಲಿ ನಾವು ವಂಚನೆಗಳ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಆ ವಂಚನೆ ವಿಧಗಳನ್ನ ನೋಡ್ತಾ ಬರುವಾಗ ನಾವು ವಂಚನೆ ಎನ್ನುವಂತ ಅರ್ಥವನ್ನ ತಿಳ್ಕೊಂಡಿದೀವಿ. ವಂಚನೆ ಅಂದ್ರೆ ಏನು ಅಂತ. ವಿಧಗಳನ್ನ ನೋಡ್ತಾ ಬರುವಾಗ ಅದು ಆರ್ಥಿಕ ವಂಚನೆಗಳಿರ್ಬೋದು, ಹಣಕಾಸಿನ ಆಮಿಷ ಒಡ್ಡಿ ಮೋಸ ಮಾಡುವಂಥದ್ದು. ಎರಡನೇದಾಗಿ ಡಿಜಿಟಲ್ ಅಥವಾ ಸೈಬರ್ ವಂಚನೆಗಳ ಮುಖಾಂತರ ಆನ್ಲೈನ್ ಮೂಲಕ ನಮಗೆ ಮೋಸ ಮಾಡಿ ಬ್ಯಾಂಕ್ ಖಾತೆಯಲ್ಲಿ ಕನ್ನ ಹಾಕುವುದನ್ನ ನೋಡ್ತೇವೆ. ಮೂರನೇದಾಗಿ ಸಾಕ್ಷಿ ಅಥವಾ ದಾಖಲೆಗಳನ್ನ ತಿರುಚಿ ಮೋಸ ಮಾಡುವುದನ್ನ ನಾವು ನೋಡ್ತೀವಿ. ಈ ಮೂರು ವಿಧಗಳಲ್ಲಿ ನಾವು ವಂಚನೆಯ ಬಗ್ಗೆ ನೋಡ್ತಾ ಬರ್ತೀವಿ. ನಾವು ದೇವರ ವಾಕ್ಯದ ಪ್ರಕಾರ ಕೆಲವು ವಿಷಯಗಳನ್ನ ಈ ವಂಚನೆ ವಿಷಯದಲ್ಲಿ ನಾವು ಕಲಿತಾ ಬರೋಣ ಪ್ರಿಯರೇ. ನಾವು ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ ಬರೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ ನಾವು 3 ಮತ್ತು 4ನೇ ವಚನವನ್ನ ನಾವು ಓದಿಕೋ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2 ಕೊರಿಂಥ 11ನೇ ಅಧ್ಯಾಯ 3 ಮತ್ತು 4 ವಚನಗಳನ್ನ ನಾವು ಓದಿಕೊಳ್ಳೋಣ ಪ್ರಿಯ. ಓದ್ ಸಹಾಯ ಮಾಡ್ತೀರಾ? ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವು ಪತ್ಯತ್ವವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ಯಾಕೆಂದ್ರೆ ನಾನು ಇಲ್ಲಿ ನಾವು ನೋಡ್ತಾ ಬರೋಣ ಪ್ರಿಯರೇ. ಅವಳು ಹೇಗೆ ಕ್ರಿಸ್ತ ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸಿನ ವಿಷಯದಲ್ಲಿ ಇರಬೇಕಾದ ಯಥಾರ್ಥವನ್ನ ಪವಿತ್ರತ್ವನ ಬಗ್ಗೆ ಕೆಟ್ಟು ಓದಿತ್ತು ಅಂತ ಭಯ ನನಗೆ ಉಂಟು ಅನ್ನೋದನ್ನ ಪೌಲನು ಕೊರಿಂಥ ಸಭೆಗೆ ಹೇಳುವಂತ ಸಮಯದಲ್ಲಿ ಈ ವಿಷಯವನ್ನು ಹೇಳೋದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಬರುವಾಗ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತೆ ಮತ್ತು ಪ್ರತಿವತ್ಯವನ್ನ ಪವಿತ್ರತೆಯನ್ನ ಕೆಟ್ಟು ಓದಿತ್ತು ಎಂಬುವಂತ ಭಯ ನನಗುಂಟು ಅನ್ನೋದನ್ನ ಪೌಲನು ಹೇಳೋದನ್ನ ನೋಡ್ತೀವಿ. ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ ಅವಳ ಬಗ್ಗೆ ಸೈತಾನನು ಬಂದು ಮಾತನಾಡೋದನ್ನ ನೋಡ್ತೇವೆ ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆದಿಕಾಂಡ 3ನೇ ಅಧ್ಯಾಯದಲ್ಲಿ
3ನೇ ಅಧ್ಯಾಯ 3ನೇ ವಚನದಲ್ಲಿ ಅವ್ವಳು ಹೇಳೋದನ್ನ ಕಾಣ್ತೇವೆ ಪ್ರೇರೆ. ಓದ್ಬೇಕಾ? ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಪ್ರಾರಂಭ ಮಾಡುವಾಗ ಸೈತಾನ ಕೇಳ್ತಾನೆ, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನ ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಇಲ್ಲಿ ಅವ್ವಳ ಗೊಂದಲೆಯಲ್ಲಿ ನಾವು ನೋಡ್ತಾ ಬರುವಾಗ, ಈ ಒಂದು ವಿಷಯದಲ್ಲಿ ನೋಡ್ತಾ ಬರುವಾಗ ಇಲ್ಲಿ ಅವ್ವಳಿಗೆ ಗೊಂದಲ ಏನ್ ಸೃಷ್ಟಿಯಾಗುತ್ತೆ ಅಂದ್ರೆ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ಹೇಳುವುದು ನಿಜವೋ? ಯಾವ ಮರ ಎನ್ನುವಾಗ ಅವ್ವಳಿಗೆ ಉಂಟಾಗುವಂತ ಗೊಂದಲ ಏನು ಅಂತಂದ್ರೆ, ಯಾವ ಮರ ಅಂತ ಕೇಳುವಂತ ಸಮಯದಲ್ಲಿ ತೋಟದಲ್ಲಿರುವಂತ ಎಲ್ಲದ ಮರದ ಬಗ್ಗೆ ಇವನಿಗೆ ಗೊತ್ತು. ಅದರಿಂದ ಯಾವ ಮರದ ಬಗ್ಗೆ ಅಂತ ಕೇಳ್ತಾ ಇದ್ದಾನೆ. ಅದರಿಂದ ಎಲ್ಲ ವಿಷಯ ಈ ಒಂದು ಸೈತಾನನಿಗೆ ಗೊತ್ತಿದೆ ಅನ್ನುವಂತ ವಿಷಯದಲ್ಲಿ ಇಲ್ಲಿ ಮೋಸ ಹೋಗುವುದನ್ನ ಕಾಣ್ತೀವಿ. ಅಂದ್ರೆ ಯಾವ ಮರದ ಅಂತ ಕೇಳುವಾಗ ನಾವು ಯಾರೋ ವಿಚಾರನ ಮಾತಾಡ್ತಿದ್ದಾಗ ಯಾವ ಸೋದರರು ಅಂತ ಕೇಳುವಂತ ಸಮಯದಲ್ಲಿ, ಅಂದ್ರೆ ನಾವು ಕೇಳುವಂತ ಸ್ಥಿತಿ ಅಂದ್ರೆ ಎಲ್ಲಾ ಸೋದರರ ಬಗ್ಗೆ ಗೊತ್ತಿದೆ ಅನ್ನುವಂತ ಭಾವನೆಯಲ್ಲಿ ಮೂಡುವಂತದ್ದನ್ನು ಕಾಣ್ತೀವಿ. ಇಲ್ಲೂ ಸಹ ಏನವ ಯಾವ ತೋಟದಲ್ಲಿ ಯಾವ ಮರದ ಹಣ್ಣು ನೀವು ತಿನ್ನಬಾರದು ಅಂತ ಹೇಳಿರೋದು ನಿಜವೋ ಅಂತ ಕೇಳುವಂತ ಸಮಯದಲ್ಲಿ ಯವ್ವಳಿಗೆ ಎಲ್ಲಾ ಮರದ ಬಗ್ಗೆ ಮಾಹಿತಿ ಉಂಟು, ಎಲ್ಲ ಗೊತ್ತು, ದೇವರು ಹೇಳಿರುವಂತ ವಿಷಯನೂ ಗೊತ್ತಿರ್ಬೇಕು. ಅದರಿಂದ ಇವ್ರು ಕೇಳ್ತಾ ಇದ್ದಾರೆ ಅನ್ನೋ ಸಮಯದಲ್ಲಿ ಅವಳಿಗೆ ಗೊಂದಲವನ್ನ ಈಡಾಗಿ ಇಲ್ಲಿ ವಂಚನೆಗೆ ಒಳೆ ಬೀಳುವುದನ್ನ ಕಾಣ್ತೀವಿ. ಪ್ರಿಯನ ನೋಡ್ತಾ ಬರುವಾಗ ನಾವು ಮಾನವರಲ್ಲಿ ನೋಡ್ತಾ ಬರುವಾಗ ಸಾಮಾನ್ಯವಾಗಿ ಸ್ತ್ರೀಯ ವಿಷಯದಲ್ಲಿ ನೋಡ್ತಾ ಬರುವಾಗ ಹೆಚ್ಚು ಮೋಸಕ್ಕೆ ಒಳಗಾಗುವಂತವ್ರು ಸ್ತ್ರೀಯರೇ ಆಗಿದ್ದಾರೆ ಪ್ರಿಯರೇ. ಅದು ಹಣದಾಸೆ ಇರ್ಬೋದು, ಅಥವಾ ಬೇರೆ ಬೇರೆ ಆಸೆಗಳಿರ್ಬೋದು, ಬೇರೆ ಬೇರೆ ವಿಷಯಗಳಿರ್ಬೋದು. ಆದ್ರೆ ಬೇಗ ಅವ್ರನ್ನ ಮೋಸಗೊಳಿಸುವಂತ ಒಂದು ಕೆಲಸವನ್ನ ಮಾಡ್ಬೋದು, ಅದು ಮಾಡ್ತಾರೆ. ಈ ಲೋಕದ ಸೈತಾನ ಮಾಡ್ತಿರುವಂತ ಕೆಲಸ ನೋಡ್ತೀವಿ. ಇಲ್ಲೂ ಸಹ ಆ ತೋಟದಲ್ಲಿರುವಂತ ಎಲ್ಲ ಮರದ ಬಗ್ಗೆ ಮಾಹಿತಿ ಇರುವ ರೀತಿಯಲ್ಲಿ ಸೈತಾನ ಮಾತಾಡೋದನ್ನ ಕಾಣ್ತೇವೆ ಇಲ್ಲಿ. ಮತ್ತು ಇನ್ನೊಂದು ವಿಷಯ ಹೇಳ್ತಾರೆ ಅಂದ್ರೆ, ಇಲ್ಲಿ ದೇವರ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಆ ದೇವರು ನಿಜ ದೇವರು ಅಥವಾ ಸುಳ್ಳು ಹೇಳಿದಾನೆ, ನಿಮ್ಗೆ ಸತ್ಯ ಹೇಳಿದಾನೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಲ್ಲ. ದೇವರು ಹೇಳಿರುವುದು ನಿಜವೋ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾನೆ. ಇಲ್ಲಿ ಅವಳಿಗೆ ದೇವರ ಬಗ್ಗೆ ಗೌರವ ಬರುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಮತ್ತು ಇಲ್ಲಿ ಅವಳಿಗೆ ಯಾವ ಮರದ ಹಣ್ಣನ್ನ ಅಂತ ಕೇಳುವಂತ ಸಮಯದಲ್ಲಿ ಎಲ್ಲಾ ಮರದ ಬಗ್ಗೆ ಗೊತ್ತಿರಬೇಕು, ಮಾಹಿತಿ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವಳಲ್ಲಿ ಬಿದ್ದು ಹೋಗೋದನ್ನ ಕಾಣ್ತೇವೆ. ಇಲ್ಲಿ 3ನೇ ಹೇಳ್ತಾ ಇರುವಂತ ಸಮಯದಲ್ಲಿ ನೋಡುವಾಗ, ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ತಿನ್ನಬಹುದು, ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಇದನ್ನು ಮುಟ್ಟಲು ಕೂಡದು ಅನ್ನೋದನ್ನ ಕಾಣ್ತೇವೆ. ಅಂದ್ರೆ ಸೈತಾನ್ ಬರುವಾಗ ಅವ್ವಳು ಆ ಮರದ ಕೆಳಗೆ ಇದ್ದಾಳೆ. ಈ ಮರ ಅಂತ ಹೇಳೋದು ಆ ಮರ ಅಂತ ಹೇಳ್ತಾ ಇಲ್ಲ, ಅಲ್ಲಿರುವ ಮರ ಅಂತ ಹೇಳ್ತಿಲ್ಲ, ಕೊನೆಯಲ್ಲಿರುವಂತ ಮರ ಅಂತ ಹೇಳ್ತಿಲ್ಲ, ಅಥವಾ ಈ ವನದ ಮಧ್ಯದಲ್ಲಿರುವ ಮರ ಅಂತ ಹೇಳ್ತಿಲ್ಲ. ಈ ಮರದ ಬಗ್ಗೆ ಇದನ್ನ ತಿನ್ನಲೂಬಾರ್ದು, ಇನ್ನು ದೇವ್ರು ಹೇಳೋದಕ್ಕಿಂತ ಹೆಚ್ಚಾಗಿ ಮುಂದೆ ಒಂದು ಪದವನ್ನ ಬಳಸ್ತಾಳೆ, ಇದನ್ನು ಮುಟ್ಲೂಬಾರ್ದು, ತಿಂದ ದಿನ ಸತ್ತೇ ಹೋಗಿವಿ ಅಂತ ದೇವ್ರು ಹೇಳಿದ್ದಾನೆ ಹೇಳೋದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ಸಾಮಾನ್ಯವಾಗಿ ನಾವು ಪ್ರಪಂಚದಲ್ಲಿ ನೋಡ್ತಾ ಬರುವಾಗ ಪ್ರಿಯರೇ, ಈ ಮನುಷ್ಯ ಅನ್ನುವಂತ ಜೀವಿಗೆ ತನ್ನ ಮರಣದ ಬಗ್ಗೆ, ತನ್ನ ಸಾವಿನ ಬಗ್ಗೆನೇ ಭಯ. ಬೇರೆ ಎಲ್ಲಾ ವಿಷಯಗಳಿಗಿಂತಲೂ ಹೆಚ್ಚಾಗಿ ನನ್ನ ಮರಣ ಅಥವಾ ನಾನು ಯಾರೋ ಹೊಡೆದಾಗ್ತಾರೆ ಅಥವಾ ನನಗೇನೋ ಸಾವು ಬರುತ್ತೆ ಅನ್ನೋ ಸಮಯದಲ್ಲಿ ನಾವು ಆ ಭಯ ಬರುವಂತದ್ದು ಸಹಜ, ಮರಣದ ಭಯ. ಈಗ ನಾವು ನೋಡ್ತೀವಿ ಎಷ್ಟೋ ಜನ ವಿಷವನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ ಅಥವಾ ಬೇರೆ ಬೇರೆ ಅಪಾಯಗಳನ್ನ ಮಾಡಿಕೊಂಡು ತಮ್ಮ ಸಾವನ್ನ ಕಂಡುಕೊಳ್ಳುವಂತ ಪರಿಸ್ಥಿತಿಯನ್ನ ನೋಡುವಾಗ ಅವರು ಆ ವಿಷವನ್ನ ತಗೊಂಡ ನಂತರ ನಾನು ಬದುಕ್ಬೇಕು ಅನ್ನುವಂತ, ನಾನು ಸಾಯ್ತೀನಿ ಅನ್ನುವಂತ ಭಾವನೆ ಬಂದಾಗ ನನ್ನ ಬದುಕ್ಸಿ ಅನ್ನುವಂತ ರೀತಿಯಲ್ಲಿ ಹೇಳೋದನ್ನ ಕಾಣ್ತೇವೆ. ಬಹಳ ಗೋಗರಿಯುವಂತದ್ದು, ಕಾಲಕ್ಕೆ ಬೀಳುವಂತದ್ದು, ಕೈಗೆ ಬೀಳುವಂತ ಕೈ ಮುಗಿತಿ ನನ್ನ ಕಾಪಾಡಿ ನನ್ನ ಬದುಕ್ಸಿ ಅನ್ನುವಂತ ಕೇಳೋ ರೀತಿಯಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಸೈತಾನನ್ ನೋಡ್ತಾ ಬರುವಾಗ ಇಲ್ಲಿ ಆದಾಮ ಅವ್ವಳಿಗೆ ಬಿದ್ದಂತ ಭಯ ಏನು ಅಂದ್ರೆ, ನಾವು ಸಾಯ್ತೀವಿ ಹಣ್ಣು ತಿಂದ್ರೆ, ಹಣ್ಣು ತಿಂದ ದಿನ ನಾವು ಸತ್ತೇವು, ನೀವು ಹಣ್ಣು ತಿಂದ ದಿನ ಸತ್ತೇ ಹೋಗ್ತೀರಿ ಅಂತ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ 17ನೇ ವಚನದಲ್ಲಿ ನೋಡುವಾಗ ಹೇಳೋದನ್ನ ಕಾಣ್ತೀವಿ. ಇಲ್ಲಿ ವಂಚನೆಗೆ ಅವ್ವಳನ್ನ ಯಾವ ರೀತಿ ಬೆಳೆಸ್ತದೆ ಅಂದ್ರೆ, ನಾವು ನೋಡ್ತಾ ಬರುವಾಗ ಏನವ ತೋಟದ ಮರದಲ್ಲಿ ಯಾವ ಮರದ ಬಗ್ಗೆ ದೇವ್ರು ತಿನ್ನಬಾರದು ಅಂತ ಹೇಳೋದು ನಿಜವೋ, ದೇವರು ಹೇಳಿರೋದು ನಿಜವೋ ಅಂತ ಸಮಯದಲ್ಲಿ ಇವಳಿಗೆ ಎಲ್ಲ ಗೊತ್ತಿದೆ,
ಎಲ್ಲ ತಿಳ್ಕೊಂಡಿದ್ದೇವೆ, ಮರದ ಬಗ್ಗೆ, ಇದು ವನದ ಬಗ್ಗೆ, ಈ ತೋಟದ ಬಗ್ಗೆ ಎಲ್ಲ ಮಾಹಿತಿ ಇದೆ ಅನ್ನುವ ರೀತಿಯಲ್ಲಿ ಅವಳು ತಪ್ಪ ಮಾಡ್ಕೊಂಡು ಅಲ್ಲಿ ಅವಳು ಎಲ್ಲವನ್ನ ಹೇಳೋದನ್ನ ಕಾಣ್ತೇವೆ ಪ್ರಿಯರು. ನಾವು ನೋಡ್ತಾ ಬರುವಾಗ ಅವಳನ್ನು ತಿನ್ನುವುದಕ್ಕೆ ಬಹಳ ತುಂಬಾ ಆಸೆ ಇದೆ. ಆದ್ರೆ ಅವಳ ಮುಂದೆ ಭಯ, ಸಾವಿನ ಮರಣದ ಭಯ ಇದೆ. ಹಣ್ಣನ್ನ ತಿನ್ಬೇಕು ಅನ್ನುವಂತ ಭಾವನೆ ಇದೆ, ಅವ್ರಿಗೆ ಆಸೆ ಇದೆ, ತುಂಬಾ ಆಸೆ ಇದೆ. ಆದ್ರೆ ಅವ್ರಿಗೆ ಇರುವಂತದ್ದು ಏನಂದ್ರೆ, ನಾವು ಸತ್ತು ಹೋಗ್ತೀವಿ, ನಾವು ವಂಚನೆಗೆ ಮೋಸ, ಅದ್ ಹಣ್ಣು ತಿಂದ್ರೆ ನಾನು ಸತ್ತು ಹೋಗ್ತೀನಿ ಎನ್ನುವಂತ ಭಾವನೆ ಅವಳಲ್ಲಿ ಇರೋದ್ರಿಂದ ಅವರು ಭಯಕ್ಕೆ ಒಳಗಾಗುವುದನ್ನ ಕಾಣ್ತೇವೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಮುಂದೆ ಕಲಿತಾ ಬರೋಣ. ಇಲ್ಲಿ ಅದೇ 2 ಕೊರಿಂಥ 11ನೇ ಅಧ್ಯಾಯ 13 ಮತ್ತು 15ನೇ ವಚನಗಳನ್ನ ನೋಡೋಣ ಪ್ರಿಯರೇ. ಸೈತಾನನು ಈ ಒಂದು ದಿನಗಳಲ್ಲಿ ಯಾವ ರೀತಿ ತನ್ನ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡ್ತಾ ಬರುವಾಗ, ಇಲ್ಲಿ 3ನೇ ಅಧ್ಯಾಯ 2 ಕೊರಿಂಥ 11ನೇ ಅಧ್ಯಾಯ 13ರಿಂದ 15ನೇ ವಚನದವರೆಗೂ ನಾವು ಓದಿಕೊಳ್ಳೋಣ ಪ್ರಿಯರೇ. 2 ಕೊರಿಂಥ 11ನೇ ಅಧ್ಯಾಯ 13ರಿಂದ 15. ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರೂ ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರೂ ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು. ಥ್ಯಾಂಕ್ ಯು. ಇಲ್ಲಿ ನಾವು ನೋಡ್ತಾ ಬರುವಾಗ ಪ್ರಿಯರೇ, ಈ ವೇಷ ಹಾಕುವಂಥದ್ದು ಅಥವಾ ಮೋಸಗೊಳಿಸೋದಕ್ಕೋಸ್ಕರ ಹಲವಾರು ವಿಧಗಳಲ್ಲಿ ಸೈತನ ತನ್ನ ಕಾರ್ಯವನ್ನ ಮಾಡ್ತಾ ಬರ್ತಾನೆ ಪ್ರಿಯರೇ. ಅಲ್ಲಿ ಆದಾಮ ಅವಳನ್ನ ಬೆಳೆಸೋದಕ್ಕೋಸ್ಕರ, ಅವರ ವಂಚನೆಗೆ ಬೆಳೆಸೋದಕ್ಕೋಸ್ಕರ, ಅವ್ರನ್ನ ವಂಚಿಸುವಂತ ಉದ್ದೇಶದಿಂದ ಅಲ್ಲಿ ಮಾಡುವಂತ ಕೆಲಸವನ್ನ ನೋಡ್ತೇವೆ. ಇಲ್ಲೂ ಸಹ ಈಗಿನ ನಾವು ನೋಡ್ತಾ ಬರುವಾಗ, ಸಭಾ ವಿಷಯದಲ್ಲಿ ನೋಡ್ತಾ ಬರುವಾಗ ಹಲವಾರು ವಿಷಯದಲ್ಲಿ ಕ್ರಿಸ್ತನ ಹೆಸರನ್ನ ಹೇಳ್ಕೊಂಡು ಹಲವಾರು ರೀತಿಯಲ್ಲಿ ದೇವರ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡ್ತಾ, ದೇವರ ವಾಕ್ಯದಲ್ಲಿ ಇಲ್ಲದೆ ಇರುವಂತ ವಿಷಯಗಳನ್ನ ಹೇಳ್ತಾ, ಅಥವಾ ಅದನ್ನ ತಿರ್ಚಿ ಹೇಳುವಂತ ರೀತಿಯಲ್ಲಿ ಜನರನ್ನ ಮೋಸಗೊಳಿಸುವಂತ ಹಲವಾರು ಬೇರೆ ಬೇರೆ ಡಿನಾಮಿನೇಷನ್ಗಳಲ್ಲಿ ನಾವು ಮಾಡ್ತಾ ಇರೋದನ್ನ ಕಾಣ್ತೇವೆ. ಇಲ್ಲಿ ಯಾವುದೇ ಡಿನಾಮಿನೇಷನ್ ಬಗ್ಗೆ ನಾವು ಮಾತನಾಡೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಬೇರೆ ಬೇರೆ ದೇವರ ವಾಕ್ಯದಲ್ಲಿ ಇಲ್ಲದೇ ಇರುವಂತ ರೀತಿಯಲ್ಲಿ ಮೋಸಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತೇವೆ. ನಾವು ನೋಡ್ತಾ ಬರುವಾಗ, ನಮ್ಮ ಜೀವಿತಗಳಲ್ಲೂ ಸಹ ನಾವು ನೋಡ್ತಾ ಬರುವಾಗ, ಪ್ರತಿನಿತ್ಯವೂ ಸಹ ನಾವು ಪ್ರತಿಯೊಂದು ಎಚ್ಚರಿಕೆಯಲ್ಲಿ, ನಮ್ಮ ಜಾಗೃತಿಯಲ್ಲಿ ನಮ್ಮ ಜೀವಿತವನ್ನ ಮಾಡಬೇಕಾಗಿದೆ ಪ್ರಿಯರೇ. ಸೈತಾನನಿಗೆ ಬಹಳ ಸರಳವಾದಂತ ಮಾರ್ಗ, ನಮ್ಮ ಮನಸ್ಸಿನ ಮೂಲಕ, ನಮ್ಮ ಮನಸ್ಸಿನ ಆಲೋಚನೆಗಳನ್ನ ತಿಳಿದುಕೊಂಡು ಆತನ ಕಾರ್ಯ ಮಾಡುವಂತನಾಗಿದ್ದಾನೆ. ಎಷ್ಟೋ ಸರಿ ನಮ್ಮ ಮನಸ್ಸಿಂದ, ನಮ್ಮ ಬುದ್ಧಿವಂತಿಕೆಯಿಂದ, ನಮ್ಮ ಆಲೋಚನೆಯಿಂದ, ನಮ್ಮ ಜ್ಞಾನದಿಂದ ಬಂದಿದೆ ಅನ್ನೋ ರೀತಿಯಲ್ಲಿ ನಮ್ಮನ್ನೇ ಮೋಸಗೊಳಿಸಿ ಕೆಲಸವನ್ನ ಮಾಡುವಂತವನಾಗಿದ್ದಾನೆ. ಎಷ್ಟೋ ಸರಿ ನಾವು ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಅಂಗಗಳಿರ್ಬೋದು, ಅಥವಾ ನಮ್ಮ ಬಾಯಲ್ಲಿ ಬರುವಂತ ಮಾತುಗಳಿರ್ಬೋದು, ಎಷ್ಟೋ ಸರಿ ನಮ್ಮ ನಡೆಗಳಿರ್ಬೋದು, ಎಷ್ಟೋ ನಾವು ಮಾಡುವಂತ ಕಾರ್ಯಗಳಿರ್ಬೋದು, ನಮಗ್ ಗೊತ್ತಿಲ್ಲದ ರೀತಿಯಲ್ಲಿ ಆತನ ಮನಸ್ಸಿನ ಮೂಲಕ ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಇವತ್ತು ನಾವು ಏನೆಲ್ಲ ಗೆಲ್ಲಬಹುದು ಪ್ರಪಂಚದಲ್ಲಿ ಪ್ರಿಯರೇ, ಮನಸ್ಸನ್ನ ಗೆಲ್ಲುವಂತ ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ ಆಗಿದೆ ಪ್ರಿಯರೇ. ಮನಸ್ಸಿನ ಮೇಲೆ ಆತನು ತನ್ನ ಪರಿಣಾಮವನ್ನ, ತನ್ನ ಕಾರ್ಯವನ್ನ, ತನ್ನ ಕೆಲಸವನ್ನ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಇಲ್ಲಿ ಆದಾಮ ಅವಳ ಅಂತ ಪರಿಸ್ಥಿತಿ ನೋಡ್ತಾ ಬರುವಾಗ, ಅವಳಿಗೆ ಮರದ ಬಗ್ಗೆ, ಹಣ್ಣಿನ ಬಗ್ಗೆ ವ್ಯಾಮೋಹ ಇತ್ತು, ಆ ಹಣ್ಣಿನ ಬಗ್ಗೆ ಆಸೆ ಇತ್ತು. ಅದು ಉತ್ತಮವಾಗಿದೆ, ನೋಡೋದಕ್ಕೆ ಸುಂದರವಾಗಿದೆ, ತಿನ್ನುವುದಕ್ಕೆ ಉತ್ತಮವಾಗಿದೆ ಅನ್ನೋದನ್ನ ರೀತಿಯಲ್ಲಿ, ಅದು ತಿಂದ್ರೆ ನನ್ಗೆ ಜ್ಞಾನೋದಯ ಬರುತ್ತೆ ಅನ್ನುವಂತ 3 ಆಲೋಚನೆಗಳಲ್ಲಿ ಅಲ್ಲಿ ಅವಳು ತಿನ್ನುವುದನ್ನ ಕಾಣ್ತೇವೆ. ಅವ್ರಿಗಿದ್ದಂತ ಸಾವಿನ ಭಯ ಮಾತ್ರ ಇತ್ತು ಹೊರತು ಬೇರೆ ಹಣ್ಣಿನ ಬಗ್ಗೆ ತಿಂದ್ರೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾವು ಸಾಯಬಾರದು. ಇವತ್ತು ಸಹ ನಾವು ಈ ಲೋಕದಲ್ಲಿ ನೋಡ್ತಾ ಬರುವಾಗ ಎಷ್ಟೋ ಜನರು ನಮ್ಗೆ ಸಾವು ತೊಂದರೆ ಆಗುತ್ತೆ, ಅಥವಾ ನನ್ನನ್ನು ಯಾರೋ ಹೊಡೆದಾಕ್ತಾರೆ, ಅಥವಾ ನನಗೇನೋ ತೊಂದರೆ ಆಗುತ್ತೆ ಅನ್ನೋ ಸಮಯದಲ್ಲಿ ಅವರು ಎಷ್ಟೆಲ್ಲಾ ಖರ್ಚು ಮಾಡಿ, ದುಡ್ಡನ್ನ, ಜ್ಞಾನ, ಬುದ್ಧಿವಂತಿಕೆ ಮಾಡಿ ಬೇರೆಯವ್ರನ್ನ ಈ ಒಂದು ಸಮಯದಲ್ಲಿ ನಾವು ರೌಡಿಗಳ ಜೀವಿತ ನೋಡ್ತಾ ಬರುವಾಗ ಅದು ಕೊಲೆ ಮಾಡಿಸುವಂತದನ್ನ ನೋಡ್ತಾ ಬರ್ತಿದ್ರು. ಇಲ್ಲಿ ಸೈತಾನನು ಸಹ ಪ್ರಿಯರೇ ಹಲವಾರು ರೀತಿಯಲ್ಲಿ ಈ ದಿನಗಳಲ್ಲಿ ನಮ್ಮ ಮೋಸದ ಸುಳ್ಳು ಅಪೋಸ್ತಲರನ್ನಾಗಿ, ಆ ರೀತಿಯಲ್ಲಿ ಮೋಸಗಾರರಾದ ಕೆಲಸದ ರೀತಿಯಲ್ಲಿ ಕ್ರಿಸ್ತನ ಅಪೋಸ್ತಲರನ್ನಾಗಿ ಕಾಣಿಸಿಕೊಳ್ಳುವುದಕ್ಕೆ ಹಲವಾರು ವೇಷಗಳನ್ನ ಹಾಕಿಕೊಂಡು ಇಲ್ಲಿ ಸೈತಾನನ ಮಕ್ಕಳನ್ನ ವಂಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ಇವತ್ತು ದೇವರ ವಾಕ್ಯದ ಬಗ್ಗೆ ಸರಿಯಾದಂತಹ ದೃಢತೆ, ದೇವರ ವಾಕ್ಯದ ಬಗ್ಗೆ ಸರಿಯಾದಂತ ಅರಿವು ಇಲ್ಲದೆ ಇರುವಂತ ಎಷ್ಟೋ ಜನರನ್ನ ಸಹ
ಇವತ್ತು ಅವರು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಿಯರೇ. ಅದು ಸೈತಾನನು ಹಲವಾರು ರೀತಿಯಲ್ಲಿ ಕ್ರಿಸ್ತನ ಮಾರ್ಗದಿಂದ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ನಾವು ಸೈತಾನನ ನೋಡ್ತಾ ಬರುವಾಗ ನಮ್ಮ ವಂಚನೆಗಳ ಆದಾಮವಳನ್ನ ಯಾವ ರೀತಿ ತನ್ನ ವಂಚನೆಯನ್ನ ಮಾಡಿ ತನ್ನ ವಂಚನೆಯ ಮೂಲಕ ಅವ್ರನ್ನ ದಾರಿ ತಪ್ಪಿಸ್ತಾನೆ ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ ಪ್ರಿಯರೇ. ಇಲ್ಲಿ ನಾವು ಯೋಹನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನವನ್ನ ನಾವು ನೋಡ್ತಾ ಬರೋಣ. ಯೋಹನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನವನ್ನ ನೋಡೋಣ ಪ್ರಿಯ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನೂ ಆಗಿದ್ದಾನೆ. ಥ್ಯಾಂಕ್ ಯು ಬ್ರದರ್. ನಾವು ನೋಡ್ತಾ ಬರುವಾಗ ಪ್ರಿಯರೇ, ಸೈತಾನ ನಿಮ್ಮ ತಂದೆ ಆತನ ಇಲ್ಲಿ ಯೆಹೂದ್ಯರಿಗೆ ಹೇಳುವಂತ ಮಾತುಗಳನ್ನ ಇಲ್ಲಿ ನಾವು ಯೋಹನ ಸುವಾರ್ತೆಯಲ್ಲಿ ನೋಡ್ತಾ ಬರ್ತೀವಿ ಪ್ರಿಯರೇ. ಸೈತಾನನು ನಿಮ್ಮ ತಂದೆ, ಆತನ ದುರುಚ್ಛೆಗಳನ್ನ ಮಾಡುವಂತವರಾಗಿದ್ದೀರಿ ನೀವು. ಆದಿಯಿಂದಲೂ ಆತನ ಕೊಲೆಗಾರನು ಪ್ರಿಯರೇ. ನಾವು ನೋಡ್ತಾ ಬರುವಾಗ ಪ್ರಿಯರೇ, ಆದಿಕಾಂಡದ ಆದಾಮವಳ ಜೀವಿತವನ್ನ ನಾವು ನೋಡ್ತಾ ಬರುವಾಗ ಅವ್ರನ್ನೂ ಸಹ ಆತನು ಆ ಮರಣಕ್ಕೆ ಒಪ್ಪಿಸುವಂತದನ್ನ ನೋಡ್ತೇವೆ ಪ್ರಿಯ. ಅವರ ಸೈತಾನನ ಮಾತನ್ನ ಕೇಳಿ ಹಣ್ಣನ್ನ ತಿಂದಂತ ಸಮಯದಲ್ಲಿ ಅವರು ಆತ್ಮಿಕವಾಗಿ ಮರಣವನ್ನ ಹೊಂದುತ್ತಾರೆ ಪ್ರಿಯರೇ. ಆತ್ಮಿಕ ಮರಣ ಅವರಿಗೆ ಬರುತ್ತೆ. ಆ ಆತ್ಮಿಕ ಮರಣದಿಂದ ದೇವರಿಂದ ಅಗಲಿಸ್ತಾರೆ. ದೇವರಿಂದ ದೂರ ಆಗುವಂತ ಪರಿಸ್ಥಿತಿ, ದೇವರಿಂದ ಅಗಲಿಕೆಯನ್ನ ನಾವು ಕಾಣ್ತೇವೆ ಪ್ರಿಯರೇ. ಇಲ್ಲೂ ಸಹ ನೋಡ್ತಾ ಬರುವ ನಾವು ದೇವರು ಹೇಳುವಂತದಂದ್ರೆ, ನೀವು ಆ ಹಣ್ಣನ್ನ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಹಣ್ಣನ್ನ ತಿಂದ್ರೆ ನೀವು ಸತ್ತು ಹೋಗ್ತೀರಿ. ಆದ್ರೆ ಇಲ್ಲಿ ಸೈತಾನ ಮಾಡುವಂತ ನಾವು ನೋಡ್ತಾ ಬರುವಾಗ ಇಲ್ಲಿ ನೀವು ಹೇಗೂ ಸಾಯುವುದಿಲ್ಲ, ನೀವು ಹೇಗೂ ಸಾಯುವುದಿಲ್ಲ. ಅಲ್ಲಿ ಆದಮ್ಮ ಅವಳಿಗೆ ಭಯ ಇದ್ದಿದ್ದು, ಅವಳಿಗೆ ಭಯ ಇದ್ದಿದ್ದು ಏನು ಅಂತಂದ್ರೆ, ನಾನು ಈ ಹಣ್ಣನ್ನ ತಿಂದ ತಕ್ಷಣ ನಾನು ಸತ್ತು ಹೋಗ್ತೀನಿ. ಆದ್ರೆ ಇಲ್ಲಿ ಸೈತಾನ ಹೇಳುವಂತೇನು, ನೀವು ಹೇಗೂ ಸಾಯುವುದಿಲ್ಲ, ನೀವು ಹಣ್ಣು ತಿಂದಾಗ್ಲೇ ನಿಮ್ಮ ಕಣ್ಣುಗಳು ತೆರೀತವೆ, ನೀವು ದೇವರಂತೆ ಆಗುತ್ತೀರಿ ಅನ್ನುವಂತ ವಂಚನೆಯ ಮಾತುಗಳನ್ನ ಆತನಾಡೋದನ್ನ ಕಾಣ್ತೇವೆ. ಇಲ್ಲಿ ನಾವು ಅದೇ ರೀತಿಯಲ್ಲಿ ಮುಂದೆ ನೋಡ್ತಾ ಬರುವಾಗ ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ಹೇಳ್ತಾನೆ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಅನ್ನೋದನ್ನ ಹೇಳೋದನ್ನ ಕಾಣ್ತೀವಿ ಪ್ರಿಯರೇ. ಯಾವಾಗ ಅವರು ಹಣ್ಣನ್ನು ತಿನ್ನಂತ ಸಮಯದಲ್ಲಿ ದೇವರಿಂದ ಅವರಿಗೆ ನಿಮ್ಮ ಕಣ್ಣುಗಳು ತೆರೆಯುವು ಅಂತ ಹೇಳ್ತಾನೆ, ಕಾಣುವಂತ ಸಮಯದಲ್ಲಿ ಅವರು ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗೆ ನಾವು ಬರೋದನ್ನ ಕಾಣ್ತೀವಿ ಪ್ರಿಯರೇ. ನಾವು ಇಲ್ಲಿ ಆದಾಮ ಅವಳು ಪಾಪ ಮಾಡುವಂತ ಸಮಯದಲ್ಲಿ ಆತ್ಮಿಕ ಮರಣಕ್ಕೆ ಒಳಗಾಗ್ತಾರೆ ಪ್ರಿಯರೇ. ಆ ಒಂದು ಮರಣವನ್ನ, ಕೊಲೆಗಾರನ್ನು ನಾವು ನೋಡ್ತಾ ಬರುವಾಗ ಆದಿಯಿಂದನೂ ಆತನು ಕೊಲೆಗಾರನಾಗಿದೆ ನೋಡ್ತಾ ಬರುವಾಗ ಆದಿಕಾಂಡ 8ನೇ ಅಧ್ಯಾಯ 4ನೇ ಅಧ್ಯಾಯ 8 ಮತ್ತು 9ನೇ ವಚನ ನೋಡುವಾಗ ಏಬೇಲನ ಮರಣದ ಬಗ್ಗೆ ನೋಡ್ತೀವಿ. ತನ್ನ ತಮ್ಮನನ್ನ ಕಾಯನನ್ನು ಸಾಯಿಸುವಂತ ಒಂದು ರೀತಿಯನ್ನು ನೋಡ್ತೀವಿ. ಅಂದ್ರೆ ಸೈತಾನನು ಆದಾಮ ನಂತೆ ಆ ಕುಟುಂಬದಿಂದ ಬಂದಂತ ಇಲ್ಲಿ ಕಾಯನನ್ನು ಸಹ ಆತನು ತನ್ನ ವಂಚನೆಗೆ ಒಳಪಡಿಸ್ತಾನೆ. ಆ ವಂಚನೆ ಮುಖಾಂತರ ತನ್ನ ತಮ್ಮನನ್ನೇ ಆತನು ಸ್ವಂತ ಒಡ ಹುಟ್ಟಿದ ತಮ್ಮನನ್ನೇ ಕೊಲ್ಲುವಂತ ಪರಿಸ್ಥಿತಿಗೆ ನಾವು ಬರೋದನ್ನ ಕಾಣ್ತೇವೆ. ಯೋಹನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಾಗ ಯೋಹನನ ಪತ್ರಿಕೆ 1ನೇ ಪತ್ರಿಕೆ 3ನೇ ಅಧ್ಯಾಯ, ಯೋಹನನ 1ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನ ನಾವು ನೋಡೋಣ ಪ್ರಿಯ. 3:12. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಥ್ಯಾಂಕ್ ಯು. ಇಲ್ಲಿ ವಂಚನೆಯನ್ನ ಮಾಡಿ ತನ್ನ ತಮ್ಮನ ಕೃತ್ಯಗಳು ಒಳ್ಳೆವು, ನನ್ನ ನೀತಿಗೆ ಸರಿಯಾಗಿರುವಂತದ್ದು, ನನ್ನ ಕೃತ್ಯಗಳು ಕೆಟ್ಟವು ಎಂಬಂತ ಆ ಒಂದು ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರಿ ಆ ಕಾಯನನ ಮನಸ್ಸನ್ನ ತನ್ನ ತಮ್ಮನ ಮೇಲೆ ದ್ವೇಷ ಬರೋ ರೀತಿಯಲ್ಲಿ ಮಾಡಿ ಆತನನ್ನ ತಮ್ಮನನ್ನ ಕೊಂದು ಹಾಕುವಂತ ಪರಿಸ್ಥಿತಿಗೆ ಆತನ ತರುವುದನ್ನು ನೋಡ್ತೀವಿ. ಇಲ್ಲಿ ಆತನ ನೋಡ್ತಾ ಬರುವಾಗ ಇಲ್ಲಿ 8ನೇ ಅಧ್ಯಾಯದ 44 ಆತನು ಆದಿಯಿಂದಲೂ ಕೊಲೆಗಾರ, ಆತನು ಸತ್ಯದಲ್ಲಿ ನಿಲ್ಲಲಿಲ್ಲ,
ಮತ್ತು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ ಎನ್ನುವುದನ್ನು ನಾವು 3 ವಿಷಯಗಳನ್ನ ಅಲ್ಲಿ ನೋಡ್ತೀವಿ ಪ್ರಿಯರೇ. ಇಲ್ಲಿ ಆದಾಮ ಅವಳಿಗೆ ಹೇಳುವಂತದ್ದು ನೋಡ್ತಾ ಬರುವಾಗ ಮನಸ್ಸಿನ ಮೇಲೆ ಯಾವ ತರ ಪರಿಣಾಮ ಬೀರ್ತಾನೆ ಅನ್ನೋ ರೀತಿ ನೋಡುವಾಗ ಅವ್ರಿಗೆ ಚಿಂತೆ ಆಗಿದ್ದು ಆ ಮರದ ಬಗ್ಗೆ. ಹಣ್ಣನ್ನು ತಿನ್ಬೇಕು, ಆದ್ರೆ ಮರದ ಬಳಿ ಹೋಗಿದ್ದಾಳೆ, ಹಣ್ಣನ್ನು ನೋಡ್ತಾ ಇದ್ದಾಳೆ, ಆದ್ರೆ ಅವಳಿಗೆ ತಿನ್ನುವಂತ ಒಂದು ಮುಂದೆ ಇರುವ ಹಣ್ಣು ಇದ್ರೂ ಸಹ, ಆಸೆ ಇದ್ರೂ ಸಹ, ಆದ್ರೆ ತಿನ್ನುವಂತ ಪರಿಸ್ಥಿತಿಯಲ್ಲಿ ಅವಳಿಗೆ ಭಯಕ್ಕೆ ಒಳಗಾಗಿದ್ದಾಳೆ ಪ್ರಿಯರೇ. ಅಂದ್ರೆ ದೇವರ ಒಂದು ವಿಧಿ ಏನು ವಿಧಿಸಿದ್ದಾನೆ ಅಂತಂದ್ರೆ, ನೀವು ಹಣ್ಣನ್ನು ತಿಂದ್ರೆ ಸತ್ತು ಹೋಗ್ತೀರಿ, ಸತ್ತು ಹೋಗುವಿ. ಇಲ್ಲಿ ನಾವು ಸಾಯ್ತೀವಿ ಅನ್ನುವಂತ ಒಂದು ಪರಿಸ್ಥಿತಿಯ ಮನಸ್ಸಿಗೆ ಬಂದಿದೆ. ಹಣ್ಣನ್ನು ತಿನ್ನಬೇಕು, ಆದ್ರೆ ದೇವರು ಹೇಳಿರುವಂತ ಆಜ್ಞೆ ಒಂದು ವಿಧಿ, ಆ ವಿಧಿ ಅವಳಿಗೆ ಭಯವನ್ನ ಪಡಿಸುವಂತ ನೋಡಬಹುದು. ಆದ್ರೆ ಇಲ್ಲಿ ಸೈತಾನ ಹೇಳುವುದನ್ನ ಏನಂತಾರೆ ನೋಡ್ತಾ ಬರುವಾಗ 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ 3ನೇ ನಾವು ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನ ನೋಡ್ತೀವಿ, ನೀವು 5ನೇ ವಚನದಲ್ಲಿ ನೋಡ್ತೀವಿ. 3ನೇ ವಚನ ಓದ್ಕೊಳ್ಳೋಣ. 3ನೇ ವಚನ ಓದಿ ಬ್ರದರ್. ನಾವು ನೋಡ್ತಾ ಬರುವಾಗ ಬ್ರದರ್ ಸಾರಿ ಬ್ರದರ್, 3ನೇ ಅಧ್ಯಾಯ 3ನೇ ವಚನದಿಂದ ಬ್ರದರ್ 5ನೇ ವಚನ ತನಕ. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಥ್ಯಾಂಕ್ ಯು ಬ್ರದರ್, ಸಾಕು ಬ್ರದರ್. ಇಲ್ಲಿ ನಾವು ನೋಡ್ತಾ ಬರುವಾಗ ಇಲ್ಲಿ ನೀವು ಈ ಹಣ್ಣನ್ನು ತಿಂದ ದಿನ ಸತ್ತೇ ಹೋಗುವಿ, ಇದು ತಿನ್ನಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಎಂದಳು. ಅಂದ್ರೆ ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಇಲ್ಲಿ ನಾವು ನೋಡ್ತಾ ಬರುವಾಗ ಸ್ತ್ರೀ ಅವ್ವಳು ಹೇಳಿದ್ದ ನೋಡ್ತಾ ಇದ್ದ, ತಿನ್ನಲೂ ಬಾರದು, ಮುಟ್ಲೂ ಬಾರದು ಅಂತ. ಆದ್ರೆ ನಾವು 2ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತಾ ಬರುವಾಗ, ನೀವು ಇದರ ಹಣ್ಣನ್ನ ತಿಂದರೆ ಆ ದಿನ ತಿಂದ ದಿನ ಸತ್ತೇ ಹೋಗುವಿ ಅಂತ ದೇವರು ಹೇಳಿದ್ದಾನೆ. ಇಲ್ಲಿ ದೇವರು ಆತ್ಮಿಕ ಮರಣದ ಬಗ್ಗೆ ಅಥವಾ ಶಾರೀರಿಕ ಮರಣದ ಬಗ್ಗೆ ಎಲ್ಲ ಮಾತಾಡಿಲ್ಲ. ನೀವು ಹಣ್ಣನ್ನು ತಿಂದ ದಿನ ಸತ್ತು ಹೋಗುವಿ. ಇಲ್ಲಿ ಸೈತಾನನ ಕಾರ್ಯ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಅವರು ಆತ್ಮಿಕವಾಗಿ ದೇವರೊಟ್ಟಿಗೆ ಚೆನ್ನಾಗಿದ್ದಂತ ಅನುಯತಿಯನ್ನ ಬಲ್ಲಾತನಾಗಿದ್ದ ತಿಳಿದಂತ ಸೈತಾನನು ಇಲ್ಲಿ ಆತ್ಮಿಕವಾಗಿ ಅವ್ರನ್ನ ಸಾಯಿಸ್ಬೇಕಾಗಿದೆ. ದೇವರ ಸಂಬಂಧದಿಂದ ದೂರ ಮಾಡ್ಬೇಕು, ದೇವರಿಂದ ಅವ್ರನ್ನ ದೂರ ಮಾಡ್ಬೇಕು ಉದ್ದೇಶದಿಂದ ಇಲ್ಲಿ ಹೇಳುವಂತದ್ದು ತಿಂದ ದಿನ ಸತ್ಯ ಹೋಗಿವೆ ಅಂತ ದೇವ್ರು ಹೇಳಿದಾನೆ ಅಂತ ಆ ಭಯದಲ್ಲಿ ಅಲ್ಲಿ ಅವಳು ಹೇಳೋದನ್ನು ಕಾಣ್ತೀವಿ. ಆದ್ರೆ ಸೈತಾನ ಹೇಳ್ತಾನೆ ನೋಡಿ, ನೀವು ಹೇಗೂ ಸಾಯುವುದಿಲ್ಲ, ನೀವು ಹೇಗೂ ಸಾಯುವುದಿಲ್ಲ. ವಂಚನೆ ಮಾತುಗಳನ್ನ ಯಾವ್ದು ರೀತಿ ಆಡ್ತಾರೆ ನೋಡಿ ಪ್ರಿಯರೇ. ನೀವು ಸಾಯಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಹೇಗೂ ಸಾಯುವುದಿಲ್ಲ ಅಂದ್ರೆ ನೀವು ಸಾಯಲ್ಲ, ನಿಮ್ಗೆ ಸಾವು ಬರಲ್ಲ. ಇಲ್ಲಿ ಬೇಕಾಗಿದ್ದೇನು ಆದಾಮ ಒಳಗೆ ಅವ್ರ ಮನಸ್ಥಿತಿಲಿ ಏನಿತ್ತು ಅನ್ನೋ ರೀತಿಯಲ್ಲಿ ನೋಡ್ತಾ ಬರುವಾಗ ಅವ್ರು ಈ ರೀತಿ ಅಂದ್ರೆ ನಾವು ಎಣ್ಣನ್ನು ತಿಂದ್ರೆ ಸತ್ತೋಗ್ತೀವಿ, ದೇವ್ರು ಹೇಳಿದ್ದಾನೆ, ಆ ವಿಧಿಗೆ ನಾವು ಆಜ್ಞೆಗೆ ನಾವು ವಿಧಿಯರಾಗಿರ್ಬೇಕು ಅನ್ನುವಂತ ಭಾವನೆ ಇತ್ತು ಪ್ರಿಯರೇ. ಆದ್ರೆ ಇಲ್ಲಿ ಸೈತನು ನೀವು ಹೇಗೂ ಸಾಯುವುದಿಲ್ಲ, ಇಲ್ಲಿ ಅವ್ರಿಗೆ ಬೇಕಾಗಿದ್ದಷ್ಟೇ, ಸಾವು ಬರಬಾರ್ದು ಅಷ್ಟೇ. ದೇವರು ನಮ್ಗೆ ಹೇಳಿದ್ದಾನೆ ಹಣ್ಣನ್ನು ತಿಂದ್ರೆ ಸತ್ತೋಗ್ತೀವಿ ಅಂತ, ಆದ್ರೆ ಇಲ್ಲೊಬ್ಬ ಹೇಳ್ತಾ ಇದ್ದಾನೆ ನೀವು ಹೇಗೂ ಸಾಯುವುದಿಲ್ಲ ಅನ್ನುವಂತ ಹೇಳೋದನ್ನ ನೋಡ್ತಾ ಇರುವಾಗ ಅವ್ರಿಗೆ ಮತ್ತೆ ತಾವು ವಂಚನೆ ಮಾತುಗಳನ್ನ ಆಡ್ತಾ ಇದ್ದಾನೆ ಪ್ರಿಯರೇ. ನೋಡಿ, ಆತನು ಸ್ವಭಾವ ಅನುಸಾರವಾಗಿ ಆತನು ಮಾತಾಡೋದನ್ನು ನೋಡ್ತೀವಿ ಪ್ರಿಯರೇ. ನೀವ್ ಹೇಗೂ ಸಾಯುವುದಿಲ್ಲ, ಸ್ವಭಾವ ಅನುಸಾರವಾಗಿ ಆತನು ಮಾತನಾಡುವ ರೀತಿಯಲ್ಲಿ ಅಂದ್ರೆ ನಾವು ಮಾತನಾಡುವಾಗ ಸತ್ಯದ ಮೇಲೆ ತಲೆ ಒಡೆದ ಮೇಲೆ ಒಡೆದಂಗೆ ಹೇಳ್ತಾರೆ ಅನ್ನೋದನ್ನ ಆಡು ನುಡಿಯಲ್ಲಿ ಮಾತಾಡ್ತೀವಿ ಪ್ರಿಯರೇ. ಅಂದ್ರೆ ಸತ್ಯವೇ ಅದು ನಿಜವಾದ ಸತ್ಯ ಅನ್ನೋ ರೀತಿಯಲ್ಲಿ ನಾವು ಹಿಂದೆ ಮುಂದೆ ಏನ್ ಮಾಡಿದ್ರೆ ನೇರವಾಗಿ ಎಲ್ಲ ಒಂದು ನ್ಯಾಚುರಲ್ ಆಗಿ ಮಾತಾಡೋ ರೀತಿಯಲ್ಲಿ ನ್ಯಾಚುರಲ್ ಆಗಿ ನಿಮ್ಗೇನೂ ಆಗಲ್ಲ, ನೀವು ಹೇಗೂ ಸಾಯುವುದಿಲ್ಲ. ಅವ್ರಿಗೆ ಮರಣದ ಭಯ ಇತ್ತು, ಮರಣದ ಭಯದಲ್ಲಿ ನಾವು ಮರಣಕ್ಕೆ ಒಳಗಾಗ್ತೀವಿ ಅನ್ನೋಂತ ಭಯ ಇತ್ತು. ಯಾವಾಗ ನೀವು ಹೇಗೂ ಸಾಯುವುದಿಲ್ಲ ಅನ್ನುವಂತ ಹೇಳ್ದ ತಕ್ಷಣ ಸೈತಾನನು ಅವ್ರಿಗೆ ಒಂದು ರೀತಿಯಲ್ಲಿ ಹೇಗೂ ಸಾಯುವುದಿಲ್ಲ, ನೀವು ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ಇಲ್ಲಿ
ಎರಡನೇದಾಗಿ ಹೇಳ್ತಿರುವಂತದ್ದು, ನೀವು ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುತ್ತವೆ. ಇಲ್ಲಿ ಎರಡನೇ ವಂಚನೆ ಮಾತುಗಳನ್ನ ಆಡ್ತಾ ಇರ್ತೀವಿ ಪ್ರಿಯರೇ. ಇಲ್ಲಿ ಅವಳು ಗೊಂದಲಕ್ಕೆ ಒಳಗಾಗುವುದನ್ನ ಕಾಣ್ತೇವೆ ಆದಮ ಅವಳಲ್ಲಿ. ಇಲ್ಲಿ ನೀವು ಹೇಗೂ ಸಾಯುವುದಿಲ್ಲ, ನೀವು ಹಣ್ಣನ್ನು ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರೀತವೆ ಅನ್ನುವಂತ ಸಮಯದಲ್ಲಿ ಇಲ್ಲಿ ಸ್ತ್ರೀ ಅವಳು ಇಲ್ಲಿ ತಾನು ಸೈತಾನನ ಮತಿಗೆ ಬಿದ್ದುವ ಇಲ್ಲಿ ಮಾರು ಹೋಗುವುದನ್ನ, ವಂಚನೆಗೆ ಒಳಗಾಗುವುದನ್ನ ಕಾಣ್ತೀವಿ. ನಾವು 3ನೇ ಅಧ್ಯಾಯ 5ನೇ ವಚನ ನೋಡುವಾಗ, ಹಣ್ಣು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ಇಲ್ಲಿ ಬೇರೆ ಯಾವ್ದು ಪದಗಳನ್ನು ಉಪಯೋಗಿಸ್ತಾ ಇಲ್ಲ. ಆತನು ಬೇರೆ ಸಭಾ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಸಭಾ ಅನುಸಾರವಾಗಿ ಮಾತಾಡ್ತಿರುವಂತದ್ದು, ನ್ಯಾಚುರಲ್ ಆಗಿ ಮಾತಾಡ್ತಿರುವಂತದ್ದು. ನೀವು ಹೇಗೂ ಸಾಯುವುದಿಲ್ಲ, ನೀವು ಈ ಹಣ್ಣು ತಿಂದಾಗ್ಲೇ ನಿಮ್ಮ ಕಣ್ಣುಗಳು ತೆರೀತವೆ. ಅಂದ್ರೆ ಹಣ್ಣು ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರೆಯುವಂತದ್ದು. ಇಲ್ಲಿ ಆದಾಮ ಅವಳು ವಂಚನೆಗೆ ಒಳಗಾಗುವುದನ್ನ ಕಾಣ್ತಿದ್ದೇವೆ. ಮತ್ತು ನೀವು ದೇವರಂತೆ ಆಗುವಿರಿ, ನೀವು ದೇವರಂತೆ ಆಗ್ತೀರಿ. ಇಲ್ಲಿ ಅವಳನ್ನ ನೋಡ್ತಾ ಬರುವಾಗ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತಾ ಬರುವಾಗ, ನೀವು ಹೇಗೂ ಸಾಯುವುದಿಲ್ಲ ನೋಡ್ತಾ ಬರುವಾಗ ಅವಳನ್ನು ಹಣ್ಣನ್ನು ತಿನ್ನುವ ಸಮಯದಲ್ಲಿ ನೋಡುವಾಗ ನೋಡಿ ಪ್ರಿಯರೇ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆಯೋ ಇದೆ ಎಂದು ತಿಳಿದು ಅದನ್ನ ತಕ್ಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ಸಹ ತಿಂದನು. ಆಮೇಲೆ ನೋಡಿ ಪ್ರಿಯರ್, ಮುಂದೆ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನ ಒಲಿದುಟ್ಟುಕೊಂಡರು. ಇಲ್ಲಿ ಸೈತಾನ ಹೇಳ್ತಾ ಇರೋದೇನೋ, ನೀವ್ ಹೇಗೂ ಸಾಯುವುದಿಲ್ಲ, ನೀವು ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವಂಥದ್ದು, ನೀವು ದೇವರಂತ ಆಗ್ತೀರಿ. ಇಲ್ಲಿ ಯಾವಾಗ ಸೈತಾನ ವಂಚನೆಗೆ ಒಳಗಾಗ್ತಾಳೋ, ಈ ಹಣ್ಣು ನೋಡುವುದಕ್ಕೆ ಸುಂದರವಾಗಿ, ನೋಡುವುದಕ್ಕೆ ರಮ್ಯವಾಗಿಯೂ, ತಿನ್ನುವುದಕ್ಕೆ ಉತ್ತಮವಾಗಿಯೂ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅವಳು ತಿನ್ನುವುದನ್ನು ನಾವು ಪಡ್ತಿರ್ತೇವೆ. ಇಲ್ಲಿ ಅವನು ಹೇಳೋದು, ಸೈತಾನ ಹೇಳೋದು, ನಿಮ್ಮ ಕಣ್ಣುಗಳು ತೆರೆಯುವು. ಇಲ್ಲಿ ಆದಾಮ ಅವಳು ಇಲ್ಲಿ ಸ್ವಲ್ಪ ಸುಳ್ಳನ್ನ ಸ್ವಲ್ಪ ಸತ್ಯವನ್ನು ಹೇಳುವುದನ್ನ ಕಾಣ್ತೀವಿ. ನಿಮ್ಮ ಕಣ್ಣುಗಳು ಅವಾಗಲೇ ತೆರಿತವೆ ಅಂತ. ಇಲ್ಲಿ ತಿಂದ ತಕ್ಷಣ ಏನಾಗುತ್ತೆ, ತಾವು ಬೆತ್ತಲೆ ಆಗಿದ್ದೇವೆ, ತಾವು ಬೆತ್ತಲೆ ಆಗಿದೀವಿ ಅನ್ನುವಂತ ಒಂದು ಕಲ್ಪನೆ, ಒಂದು ಇದು ಬರುವಂತದ್ದು ಈ ಹಣ್ಣು ತಿಂದಾಗ್ಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ಸಹ ದೇವರಂತ ಆಗ್ತೀರಿ. ಇಲ್ಲಿ ಆದಾಮ ಅವಳು ಹಣ್ಣು ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರಿತೀವಿ ಅಂದ್ರೆ ನಮ್ಮ ಅವರ ಒಂದು ಆಲೋಚನೆಯಲ್ಲಿ ಅವರಿದ್ದಂತ ಒಂದು ಭಯ, ದೇವರಿದ್ದಂತ ವಿಧೇಯತೆ, ದೇವರ ಅನುಯತೆಯಲ್ಲಿ ತಂಗಾಳಿಯಲ್ಲಿ ದೇವರ ಒಟ್ಟಿಗೆ ಮಾತನಾಡಿದಂತ ಒಂದು ಸಂಬಂಧ, ಅನುಯತೆ ಸಂಬಂಧ ಇಲ್ಲಿ ಕಡಿದು ಹೋಗುತ್ತೆ ಪ್ರಿಯರೇ. ಇಲ್ಲಿ ಸಭಾವನುಸಾರವಾಗಿ ಮಾತನಾಡ್ತಾ, ನೀವು ನಿಮ್ಮ ಯಾವಾಗ ಹಣ್ಣು ತಿಂತೀರೋ ಅವಾಗ್ಲೇ ನಿಮ್ ಕಣ್ಣುಗಳು ತೆರೀತೇವೆ. ನೀವ್ ಯಾವಾಗ ಹಣ್ಣುಗಳು ತಿಂತೀರಿ, ಕಣ್ಣು ತೆರೆದಾಗ ಅವ್ರು ಏನಾಗಿತ್ತು, ಅವ್ರು ಬೆತ್ತಲೆ ಆಗಿದ್ದರು ಪ್ರಿಯರೇ. ಅವ್ರು ಬೆತ್ತಲೆ ಆಗಿದ್ರು. ನಿಮ್ಮ ಕಣ್ಣುಗಳು ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು. ಅವರ ಕಣ್ಣು ತೆರೆದಾಗ, ಅವರ ಕಣ್ಣು ಬಿಟ್ಟಾಗ ಅವರು ಬೆತ್ತಲೆ ಆಗಿರುವುದನ್ನ ಕಾಣ್ತೀವಿ ಪ್ರಿಯರೇ. ಆ ಬೆತ್ತಲೆತನ, ಆ ಒಂದು ಜೀವಿತ ಸೈತಾನನು ಅವ್ರನ್ನ ಬಿಡಿಸುವುದನ್ನ ನೋಡ್ತೀವಿ ಪ್ರಿಯರೇ. ನಾವು ರೋಮಪುರದ ಪತ್ರಿಕೆಯಲ್ಲಿ ನೋಡ್ತಾ ಬರುವಾಗ, ಪೌಲನು ರೋಮಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವಾಗ, ಪೌಲನು ರೋಮಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ಓದಿ ಬ್ರ. ಪೌಲನು ರೋಮಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಇಲ್ಲಿ ಯಾವಾಗ ಆದಾಮ ಅವಳ ಪಾಪ ಮಾಡದಂತ ಪಾಪದ ನಿಮಿತ್ತ ಪಾಪ ಮಾಡೋದ್ರಿಂದ ಅವ್ರಿಗೆ ಮರಣ ಬಂತು ಪ್ರಿಯರೇ. ಆತ್ಮಿಕವಾಗಿ ಅವ್ರು ಸತ್ತೋದ್ರು, ಆದ್ರೆ ಶರೀರಕ್ಕೆ ಮರಣ ಬಂತು ಪ್ರಿಯರೇ. ಆ ಶಾರೀರಿಕವಾಗಿ ಆತ್ಮಿಕ ಮರಣವನ್ನ ನೋಡ್ತೇವೆ. ಇಲ್ಲಿ ಯಾವಾಗ ಹಣ್ಣನ್ನು ತಿಂದ್ರೋ ಅವ್ರಿಗೆ ಶಾರೀರಿಕ ಮರಣ ಬರುತ್ತೆ ಪ್ರಿಯರೇ.
ಹೀಗೆ ಆ ಪಾಪದಿಂದ ಮರಣದಿಂದ ಈ ಮರಣವು ಎಲ್ಲರಲ್ಲಿಯೂ ವ್ಯಾಪಿಸಿತು. ಅಂದ್ರೆ ಪಾಪವನ್ನ ಎಲ್ಲರೂ ಮಾಡ್ತಾ ಬಂದ್ರಿಂದ ಇವತ್ತು ಆ ಮರಣವು ಎಲ್ಲರ ಮೇಲೆ ಅಧಿಕಾರವನ್ನ ಚಲಾಯಿಸ್ತಾ ಇದೆ ಪ್ರಿಯರೇ. ಇವತ್ತೆಲ್ಲರಿಗೂ ನಮಗೂ ಸಹ ನಾವು ಶಾರೀರಿಕವಾಗಿ ಮರಣವನ್ನ ಹೊಂದಬೇಕಾಗಿದೆ ಪ್ರಿಯರೇ. ನಾವು ನಿತ್ಯ ಜೀವನ ಪಡಿತೀವಿ ನಾವು, ಆದ್ರೆ ಶಾರೀರಿಕ ಮರಣವನ್ನ ಅನುಭವಿಸುವಂತ ಒಂದು ಸ್ಥಿತಿ ಯಾವಾಗ ಆದಾಮ ಹವ್ವಳು ಮಾಡಿದಂತ ಪಾಪದ ನಿಮಿತ್ತ ಮರಣ ಬಂತು, ಆ ಮರಣ ಬಂದ ರೀತಿಯಲ್ಲಿ ಅವರ ರೀತಿಯಲ್ಲಿ ಎಲ್ಲರೂ ಪಾಪ ಮಾಡ್ತಾ ಬಂದಿದ್ದರಿಂದ ಹೀಗೆ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಪ್ರಿಯರೇ. ಇವತ್ತು ಎಲ್ಲರಲ್ಲೂ ಸಹ ವ್ಯಾಪಿಸಿದೆ ಪ್ರಿಯರೇ. ಇಲ್ಲಿ ಸೈತಾನನು ಆದಾಮ ಹವ್ವಳನ್ನ ತನ್ನ ವಂಚನೆಗೆ ಬೀಳಿಸಿ, ತನ್ನ ವಂಚನೆ ಮಾತುಗಳಿಂದ, ತನ್ನ ಸುಳ್ಳು ಮಾತುಗಳಿಂದ, ಅಸತ್ಯದ ಮಾತುಗಳನ್ನ ಆಡುವುದರ ಮುಖಾಂತರ ಅವ್ರನ್ನ ದಾರಿ ತಪ್ಪಿಸುವಂತ, ದೇವರಿಂದ ದೂರ ಮಾಡುವಂತ ಕೆಲಸವನ್ನ ಮಾಡ್ತದ ಬರೋದನ್ನ ಕಾಣ್ತೇವೆ ಪ್ರಿಯರೇ. ಇವತ್ತು ಸಹ ನಮ್ಮ ಜೀವಿತಗಳನ್ನ ನೋಡ್ತಾ ಬರುವಾಗ ನಾವು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು ಮತ್ತೊಂದು ವಿಷಯವನ್ನ ನೋಡ್ತಾ ಬರೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನ, 12:9. ಮರುಗೊಳಿಸುವ ಮಹಾಘಟವನ್ನು, ಅಂದರೆ ಪಿಶಾಚನಿಂದಲೂ ಸೈತಾನನಿಂದಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಭೂಲೋಕವನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಈ ಭೂಲೋಕವನ್ನೆಲ್ಲ ಮರಳುಗೊಳಿಸುವಂತ ಮಹಾಘಟ ಸರ್ಪನ್ನು ನೋಡ್ತಾ ವಿಷಯ ನೋಡ್ತಾ ಬರ್ತಾ ಪ್ರಿಯರೇ. ಈ ಸೈತಾನನು ಈ ಭೂಲೋಕದಲ್ಲಿರುವಂತ ಎಲ್ಲರ ಮೇಲೆ ಆತನು ತನ್ನ ಕಾರ್ಯವನ್ನ ಮಾಡ್ತಾ ತಾನು ಮೋಸಗೊಳಿಸುವಂತವನಾಗಿದ್ದಾನೆ ಪ್ರಿಯರೇ. ತಾನು ವಂಚನೆಗೆ ಮಾಡುವಂತವನಾಗಿದ್ದಾನೆ, ತಾನು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ಇವತ್ತು ಸಹ ನಾನು ನೋಡ್ತಾ ಬರುವಾಗ ಪ್ರಿಯರೇ, ಎಷ್ಟೋ ವಿಷಯಗಳಲ್ಲೂ ಸಹ ಸೈತಾನನು ನಮಗ್ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮದೇ ಆಲೋಚನೆ, ನಮ್ಮದೇ ಜ್ಞಾನ ಅನ್ನೋ ರೀತಿಯಲ್ಲಿ ನಮಗೆ ಗೊತ್ತಿಲ್ಲತಿಲ್ಲ, ನಮ್ಮ ಕುಟುಂಬಗಳಲ್ಲೇ, ನಮ್ಮ ಸಾಂಸಾರಿಕ ಕುಟುಂಬಗಳಲ್ಲೇ, ನಮ್ಮ ಮಕ್ಕಳಲ್ಲಿರ್ಬೋದು ಅಥವಾ ನಮ್ಮ ಸಭೆಗಳ ಮಧ್ಯದಲ್ಲೂ ಸಹ ಆತನೊಂದು ಕಾರ್ಯವನ್ನ ಮಾಡುವಂತನಾಗಿದ್ದಾನೆ, ವಂಚಿಸುವಂತನಾಗಿದ್ದಾನೆ ಪ್ರಿಯರು. ಇವತ್ತು ಸೈತಾನ ವಂಚನೆಗೆ ಯಾರು ನಾವು ಬಿದ್ದಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಪ್ರಿಯರು. ನಾವು ನಮಗ್ ಗೊತ್ತಿಲ್ಲ ರೀತಿಯಲ್ಲಿ ಒಂದಲ್ಲ ಒಂದು ವಿಷಯಗಳಲ್ಲಿ ಆತನ ನಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಪ್ರಿಯರೇ. ಇವತ್ತು ಅದರಿಂದಲೇ ಇವತ್ತು ಸೋದರ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಅನ್ಯೋನ್ಯತೆ ಇಲ್ಲ. ವಾರದ ಮೊದಲನೇ ದಿನ ಮಾತ್ರ ನಾವೆಲ್ಲ ಕೂಡ್ ಬರ್ತೀವಿ, ಅದ್ ಬಿಟ್ರೆ ಮತ್ತೆ ಅವ್ರ ಜೊತೆಲಿ ಸಂಪರ್ಕವೇ ಇಲ್ಲ. ಎಷ್ಟೋ ಕಡೆ ಸಭೆಗಳಲ್ಲಿ ಒಳ ಜಗಳಗಳಿದೆ, ಎಷ್ಟೋ ಸಭೆಗಳಲ್ಲಿ ಅನ್ಯೋನ್ಯತೆ ಇಲ್ಲ, ಸಭಾ ವಿಶ್ವಾಸಿಗಳ ಮಧ್ಯದಲ್ಲಿ, ಸಭೆಯವರ ಮಧ್ಯದಲ್ಲಿ ಗೊಂದಲಗಳಿದ್ದ ಕಾಣ್ತೇವೆ ಪ್ರಿಯರೇ. ಇಲ್ಲಿ ಸೈತಾನು ಇಲ್ಲಿ ಆದಾಮ ಹವ್ವಳನ್ನ ಕೆಲಸ ಮಾಡೋದಂತ ಏನೂ ಮಾಡ್ಲಿಲ್ಲ, ಅವ್ರನ್ನ ಯಾರು ಇಟ್ಕೊಂಡು ಹೊಡಿಲಿಲ್ಲ. ನೀವ್ ಹಣ್ಣನ್ ತಿನ್ಲೇಬೇಕು ಅಂತ ಸೈತಾನ ಇಟ್ಕೊಂಡು ಆದಾಮ ಹವ್ವಳನ್ನ ಹೊಡಿಲಿಲ್ಲ. ನೀವ್ ಹಣ್ಣನ್ ತಿಂದ್ರೆ ನೀವ್ ಆಗ್ತೀರಿ ಅಂತ ಹೆಚ್ಚಾಗಿ ಆತನು ಹೆಚ್ಚಾಗಿ ಅದ್ರ ಬಗ್ಗೆ ಫ್ರೆಶ್ ಮಾಡಿ ಒತ್ತಿ ಹೇಳಿಲ್ಲ. ಈಗ ನಾವು ನೋಡ್ತೀವಿ ಕೆಲವು ಸರಿ ನಾವು ನಿಜ ಅದನ್ನ ಸತ್ಯ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಒಪ್ಪಿಕೊಳ್ಳೋದಕ್ಕೋಸ್ಕರ ಏನೆಲ್ಲಾ ಹೇಳಿ ಅದನ್ನ ನಾವು ಪೀಠಿಕೆ ಹಾಕಿದ್ ಮಾಡ್ತೀವಿ ಬೇರೆ. ಇಲ್ಲಿ ಸೈತಾನ ಹೇಗೂ ಏನು ಹೇಳಿಲ್ಲ, ನಾವು ಮರದ ಹಣ್ಣನ್ ತಿನ್ಲೂಬಾರ್ದು, ತಿಂದ್ರೆ ಸತ್ತೇ ಹೋಗ್ತೀವಿ, ಮುಟ್ಲೂಬಾರ್ದು, ತಿನ್ಲೂಬಾರ್ದು ಅಂತ ಐತಾಳೆ. ಅಷ್ಟಕ್ಕೆ ನೀವು ಹೇಗೂ ಸಾಯುವುದಿಲ್ಲ ಅಂದ್ರೆ ಸತ್ತೋಗ್ತೀವಿ ಅನ್ನೋ ಪದವನ್ನ ಅವ್ರು ಬಳಸ್ತಾಳೆ. ಅದೇ ಮೂಲಕ ಆತನ ಇಲ್ಲಿ ಬಳಸ್ತಾನೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಹಣ್ಣು ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರಿತವೆ. ಯಾವಾಗ ನಿಮ್ ಕಣ್ಣುಗಳು ತೆರಿತೇವೋ ನೀವು ದೇವರಂತ ಆಗ್ತೀರಿ. ಅದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಯಾವಾಗ ಅದು ಉದ್ದೇಶವನ್ನು ತಿಳ್ಕೊಂಡು ಈ ಜ್ಞಾನೋದಯಕ್ಕೆ ಅಪೇಕ್ಷೆಯಾಗಿ ಹಣ್ಣು ತಿಂದ್ರೆ ನಮ್ಗೆ ಜ್ಞಾನೋದಯ ಬರುತ್ತೆ. ಈ ಹಣ್ಣು ತಿಂದ್ರೆ ನಮ್ಗೆ ಕಣ್ಣುಗಳು ತೆರಿತವೆ, ನಮ್ಗಿಲ್ಲಿ ಏನೋ ನಮ್ಗೆ ಗೊತ್ತಿಲ್ಲುವಂತ ವಿಷಯಗಳಿರ್ಬೋದು ಅನ್ನುವಂಥ ಗೊಂದಲ ಪರಿಸ್ಥಿತಿಗಳಲ್ಲಿ ಇಲ್ಲಿ ಹೋಗಿರ್ಬೋದು ಪ್ರಿಯರು. ಆದ್ರೆ ನಾವು ನಮ್ಮ ಜೀವಿತಗಳನ್ನು ನೋಡ್ತಾ ಬರುವಾಗ, ನಾವು ಲೋಕವನ್ನು ನೋಡ್ತಾ ಬರುವಾಗ, ಎಷ್ಟೋ ಮಾಡುವಂತ ಅಸಹ್ಯ ಒಂದು ಕೆಲಸಗಳನ್ನ, ಅಸಹ್ಯ ಕಾರ್ಯಗಳನ್ನ ನೋಡ್ತಾ ಬರುವಾಗ, ನಾವು ಸಾಮಾನ್ಯ ಜನರನ್ನ ಕೊಲ್ಲುವಂತ ಸ್ಥಿತಿಗಳನ್ನ ನೋಡುವಾಗ, ಎಷ್ಟೋ ರೌಡಿಗಳಲ್ಲೂ ಒಬ್ಬೊಬ್ರು ಮನುಷ್ಯರನ್ನ ಲೆಕ್ಕವಿಲ್ಲದ ರೀತಿಯಲ್ಲಿ ಒಂದು ಪ್ರಾಣಿ ಪಕ್ಷಿಗಳ ರೀತಿಯಲ್ಲಿ ಕೊಚ್ಚಾಕುವುದನ್ನ ಮಾಡೋದನ್ನ ನೋಡ್ತಾ ಬರುವಾಗ ಪ್ರಿಯರೇ, ಎಷ್ಟೋ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಹ ಇಡೀ ಸೈತಾನನ್ನು ಗೊಂದಲಗಳನ್ನು ತಂದಾಕಿ ಮಾಡುವಂತ ನೋಡ್ತಾ ಬರ್ತೀವಿ ಪ್ರಿಯರೇ. ಸೈತಾನನ್ನು ನಾವು ನೋಡ್ತಾ ಬರುವಾಗ ಹಲವಾರು ರೀತಿಯಲ್ಲಿ ವಂಚನೆಗಳನ್ನ ಮಾಡ್ತಾ ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾನೆ ಪ್ರಿಯರೇ. ಅದು ನಮ್ಮ ಕುಟುಂಬಗಳಿರ್ಬೋದು, ಸಭೆಗಳಿರ್ಬೋದು, ನಮ್ಮ ವೈಯಕ್ತಿಕ ಜೀವಿತಗಳಿರ್ಬೋದು, ನಾವು ಮಾಡುವಂತ ಕೆಲಸಗಳ ಮಾಡುವಂತ ಸ್ಥಳಗಳಿರ್ಬೋದು, ಅಥವಾ ನಾವು ವಾಸ ಮಾಡುವಂತ ಪರಿಸ್ಥಿತಿಗಳಿರ್ಬೋದು, ಅಥವಾ
ಯಾವುದಾದರೂ ಒಂದು ರೂಪದ ಮೂಲಕ ನಮ್ಮ ವೀಕ್ನೆಸ್ ಅನ್ನ, ನಮ್ಮ ಸಮಸ್ಯೆಗಳನ್ನ ತಿಳ್ಕೊಂಡು ಆತನು ಆ ಮೂಲಕ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ಇಲ್ಲೂ ಸಹ ಆದಾಮ ಅವಳ ಒಂದು ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ಆ ಮರದ ಬಗ್ಗೆ, ಹಣ್ಣಿನ ಬಗ್ಗೆ ಅವರ ಮನಸ್ಸಲ್ಲಿ ಆ ಭಾವನೆ ಮೂಡೋದ್ರಿಂದ, ಆ ಒಂದು ಆಸೆ ಬಂದುದ್ರಿಂದ ನಾವು ನೋಡ್ತಾ ಬರುವಾಗ, ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ನೋಡುವಾಗ, ಆಸೆಯು ಬಸುರಾಗಿ ಪಾಪ ನಡೀತದೆ. ಪಾಪ ತುಂಬಾ ಬೆಳೆದು ಪ್ರತಿಯೊಬ್ಬ ಮನುಷ್ಯನ ತನ್ನಲ್ಲಿರುವಂತಹ ಆಸಾಪಾಸಕ್ಕೆ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಆಸೆಯು ಬಸುರಾಗಿ ಪಾಪ ನಡೀತದೆ. ಪಾಪವು ತುಂಬಾ ಬೆಳೆದು ಮರಣವನ್ನ ಅಡಿಯುತ್ತದೆ ಅನ್ನೋ ರೀತಿಯಲ್ಲಿ ಪ್ರಿಯರೇ, ಇಲ್ಲಿ ಅವರಿದ್ದಂತ ಆಸಾಪಾಸದಿಂದ, ಅವರಿದ್ದಂತ ಆ ಮರಳುಗೊಂಡವಳಾಗಿ ಹಣ್ಣಿಗೆ, ಅವಳು ಆ ಹಣ್ಣನ್ನ ತಿಂದು ಪಾಪವನ್ನ ಮಾಡಿ, ಪಾಪದಿಂದ ಅದು ತುಂಬಾ ಆ ಒಂದು ಆಸೆ ಹೆಚ್ಚಾಗಿ ಬೆಳೆದು ಆ ಪಾಪದಿಂದ ಮರಣವನ್ನ ಹೊಂದುವುದನ್ನ ನೋಡುತ್ತೇವೆ ಪ್ರಿಯರೇ. ಇಲ್ಲಿ ಆದಾಮವಳು ಆತ್ಮಿಕ ಮರಣವನ್ನ ಹೊಂದುವುದನ್ನ ಕಾಣ್ತೇವೆ ಪ್ರಿಯರೇ. ಇವತ್ತು ಆದಾಮವಳನ್ನ ವಂಚನೆ ಮೂಲಕ, ತನ್ನ ಮೋಸದ ಮಾತುಗಳ ಮುಖಾಂತರ, ಸುಳ್ಳನ್ನು ಹೇಳುವುದರ ಮುಖಾಂತರ ಸತ್ಯದ ಮೇಲೆ ಸತ್ಯವೇ ನಾನು ಹೇಳ್ತಾ ಇರೋ ರೀತಿಯಲ್ಲಿ, ನೀವು ಹೇಗೂ ಸಾಯುವುದಿಲ್ಲ, ನೀವು ಹಣ್ಣು ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರೀತವೆ, ನೀವು ದೇವರಂತ ಆಗ್ತೀರಿ ಅನ್ನುವಂಥ ದೇವ್ರಿಗೆ ಚೆನ್ನಾಗಿ ಗೊತ್ತುಂಟು, ಅದಕ್ಕೆ ನಿಮ್ನ ಹಣ್ಣು ತಿನ್ಬೇಡ ಅಂತ ಹೇಳೋ ರೀತಿಯಲ್ಲಿ ಗೊಂದಲವನ್ನ ಮೂಡಿಸ್ತಾನೆ ಪ್ರಿಯರೇ. ಅದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅನ್ನುವಂಥ ರೀತಿಯಲ್ಲಿ ಗೊಂದಲವನ್ನ, ಆ ವಂಚನೆ ಮಾತುಗಳನ್ನ, ಆ ಸತ್ಯದ ಮಾತುಗಳನ್ನ, ಸುಳ್ಳು ಮಾತುಗಳನ್ನ ಆಡ್ತಾ ಇಲ್ಲಿ ಆತನು ಮೋಸಗೊಳಿಸುವುದನ್ನು ನೋಡ್ತೀವಿ ಪ್ರಿಯರೇ. ಇವತ್ತು ಸಹ ನಮ್ಮ ಜೀವಿತಗಳಲ್ಲಿ ನಾವು ನೋಡ್ತಾ ಬರುವಾಗ, ಎಷ್ಟೋ ನಮ್ಮ ಸ್ನೇಹಿತರ ಮತ್ತು ಕುಟುಂಬದ ಮಧ್ಯಗಳಲ್ಲಿ ನೋಡ್ತಾ ಬರುವಾಗ, ಸೈತಾನ ಹಲವಾರು ರೀತಿಯಲ್ಲಿ ವಂಚನೆಗಳ ಮಾತುಗಳನ್ನ ಆಡಿ ಇವತ್ತು ಬಿಡಿಸುವಂತನಾಗಿದ್ದಾನೆ ಪ್ರಿಯರೇ. ಇವತ್ತು ನೋಡ್ಬೋದು ನಾವು ಸ್ತ್ರೀಯರು ಎಷ್ಟೋ ಕಡೆ ಚಿಟ್ ಫಂಡ್ಗಳ ಮುಖಾಂತರ 1 ಡಬಲ್ ಹಣ ಆಗುತ್ತೆ, 1 ಡಬಲ್ ಇದಾಗುತ್ತೆ ಅನ್ನೋ ಆಸೆಗಳ ಮುಖಾಂತರ ಎಷ್ಟೋ ಕಡೆ ಹಣವನ್ನ ಅವರು ಹಾಕಿ ಹಣದಿಂದ ಮೋಸ ಹೋಗಿರುವುದನ್ನ ಕಾಣ್ತಾ ಇದೆ ಪ್ರಿಯರೇ. ಅದೇ ರೀತಿಯಲ್ಲಿ ಎಷ್ಟೋ ಆಸೆಗಳ ಮುಖಾಂತರ ಇವತ್ತು ಎಷ್ಟೆಷ್ಟೋ ಸಾಂಸಾರಿಕ ಜೀವನಗಳು, ಕುಟುಂಬಗಳನ್ನು ನೋಡ್ತಾ ಬರುವಾಗ, ಅನೇಕ ಕುಟುಂಬಗಳಲ್ಲಿ ನಮ್ಮ ಕ್ರೈಸ್ತ ವಿಶ್ವಾಸಿಗಳ ಕುಟುಂಬಗಳಲ್ಲಿ ಸಣ್ಣ ಸಣ್ಣ ಆಸೆಗಳಿಗೋಸ್ಕರ, ಸಣ್ಣ ವಿಷಯಗಳಿಗೋಸ್ಕರ ಗೊಂದಲಗಳಾಗಿ ಅವರ ಕುಟುಂಬಗಳನ್ನ ಆತನು ವಿಭಾಗ ಮಾಡುವಂತದ್ದನ್ನ, ಆತನ ಕುಟುಂಬಗಳನ್ನು ಒಡೆಯುವಂತ ಕೆಲಸವನ್ನ, ಅಥವಾ ಆತನು ಮಗ ತಂದೆ ಮೇಲೆ ಮಗ, ಮಕ್ಕಳ ಮೇಲೆ ತಂದೆಗೆ, ಅಥವಾ ಗಂಡ ಹೆಂಡತಿರ ಮಧ್ಯಗಳಲ್ಲಿ, ಮಕ್ಕಳ ಮತ್ತು ತಂದೆ ತಾಯಿಗಳ ಮಧ್ಯದಲ್ಲಿ, ಅಥವಾ ಸಂಬಂಧಿಕರ ಮಧ್ಯಗಳಲ್ಲಿ, ಆತನ ಸಭಾ ಮಧ್ಯದಲ್ಲಿ ಆತನು ಹಲವಾರು ವಂಚನೆಗಳನ್ನ, ಹಲವಾರು ಮೋಸಗಳನ್ನ ಮಾಡ್ತಾ, ನೀವು ಮಾಡ್ತಾ ಇರೋ ತಪ್ಪೇನಲ್ಲ ಮಾಡಿ, ನೀವು ಹೇಳ್ತಾ ಇರುವಂತದ್ದು ತಪ್ಪೇನೆಲ್ಲ ಮಾಡಿ, ಅವರು ಸರಿ ಇಲ್ಲ, ನೀವು ಸರಿ ಇದ್ದೀರಿ, ನೀವು ಮಾಡುವಂಥದ್ದು ಸರಿ, ನೀವು ಮಾಡುವಂಥದ್ದು ಏನೂ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಗೊಂದಲಗಳನ್ನ ತಂದಾಕಿ ಇವತ್ತು ಹಲವಾರು ಸಮಸ್ಯೆಗಳನ್ನ ತಂದಾಕೊಂಡನ್ನ, ಅಥವಾ ಕುಟುಂಬಗಳು ಹಾಳಾಗ್ತಿರುವುದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಆದಾಮ ಅವಳನ್ನು ಸಹ ಅದೇ ರೀತಿಯಲ್ಲಿ, ನೀವು ಹೇಗೂ ಸಾಯುವುದಿಲ್ಲ, ಈ ಹಣ್ಣು ತಿಂದಾಗ್ಲೇ ನಿಮ್ಗೆ ಕಣ್ಣುಗಳು ತೆರೀತವೆ, ಆತನು ಸಭಾ ಅನುಸಾರವಾಗಿ ಮಾತಾಡ್ತಾ ಬರುತ್ತಾ ನಾವು ಕೊಡ್ತೀವಿ. ಎಲ್ಲೂ ಸಹ ಆತನು ಅವಳಿಗೆ ಅವನ ಮಾತಿನ ಮೇಲೆ ಅಪನಂಬಿಕೆ ಬರದ ರೀತಿಯಲ್ಲಿ ಮಾತಾಡೋದನ್ನ ಕಾಣ್ತೀವ್ರಿ. ನೀವ್ ಹೇಗೂ ಸಾಯುವುದಿಲ್ಲ, ಈ ಹಣ್ಣು ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರೆದ. ಅವಳಿಗಿದ್ದದ್ದು ಹಣ್ಣು ತಿನ್ಬೇಕೋ ತಿನ್ಬಾರ್ದು, ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರಿತವೆ. ನೀವ್ ಹೇಗೂ ಅದು ಸಾಯ್ತೀವಿ ಅಂತ ಹೇಳಿರ್ತಾಳೆ, ನಾವು ಸತ್ತು ಹೋಗ್ತೀವಿ ಅಂತ ದೇವ್ರು ಹೇಳಿದಾನೆ, ನೀವ್ ಹೇಗೂ ಸಾಯುವುದಿಲ್ಲ, ಇಷ್ಟೇ, ಬೇರೆ ಏನು ಉಪಯೋಗಿಸ್ಲಿಲ್ಲ. ಅಲ್ಲಿ ಆತನು ನಿಮ್ಮ ಕಣ್ಣುಗಳು ಹಣ್ಣು ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರಿತವೆ ಈ ರೀತಿ ಹೇಳಿ ಅವ್ರನ್ನ ಬಿದ್ದು ಹೋಗೋದನ್ನ ಕಾಣ್ತೀವಿ. ಇವತ್ತು ಸಹ ವಂಚನೆಗಳಲ್ಲಿ ಹಲವಾರು ರೀತಿಯಲ್ಲಿ, ಹಲವಾರು ಕುಟುಂಬಗಳಲ್ಲಿ ಬಿದ್ದು ಹೋಗುವಂತ ಸ್ಥಿತಿಯಲ್ಲಿ ನಮ್ಮನ್ನ ನಾವು ಸಹ ಪ್ರಿಯರೇ, ಸೈತಾನ್ ನಮ್ಮ ಮನಸ್ಸನ್ನ ಆತನ ಟಾರ್ಗೆಟ್ ಮಾಡುವಂತನಾಗಿದ್ದಾನೆ. ಹಲವಾರು ವಂಚನೆಗಳನ್ನ, ಮೋಸದ ಮಾತುಗಳನ್ನ, ಸತ್ಯದ ಮಾತುಗಳನ್ನ ಆತ ನಮ್ಮ ಮಧ್ಯದಲ್ಲೂ ಸಹ ಆತನ ತಂದು ಹಾಕುವಂತನಾಗಿದ್ದಾನೆ. ಅದಕ್ಕೆ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಮ್ಮನ್ನ ನಾವು ತಿದ್ದುಪಡಿಗೆ ತೆಗೆದುಕೊಳ್ಬೇಕಾಗಿದೆ. ನಮ್ಮನ್ನ ನಾವು ಜಾಗೃತಿಯಿಂದ ನಾವು ಜೀವಿತವನ್ನ ಮಾಡ್ಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ಆತನು ಸೈತಾನನ ಮನಸ್ಸಿನ ಮೂಲಕ ತನ್ನ ಕಾರ್ಯವನ್ನ ಮಾಡುವಂತಿಲ್ಲಿ ಹಲವಾರು ವಂಚನೆಗಳ ಮುಖಾಂತರ ಸತ್ಯವನ್ನೇ ನಾವೇ ನಮ್ಗೆ ನಮ್ಮ ಆಲೋಚನೆ ಮಾಡ್ತಾ ಇರೋದೇ ಸರಿ ಅನ್ನೋ ರೀತಿಯಲ್ಲಿ ನಮ್ಮನ್ನೇ ನಾವು ಜೀವನ ನಾವು ಮಾಡದ ರೀತಿಯಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡವರಾಗಿ, ನಮ್ಮ ಕುಟುಂಬ ಜೀವಿತ, ನಮ್ಮ ಸಭಾ ಜೀವಿತಗಳಲ್ಲಿ ನಮ್ಮನ್ನ ನಾವು ಎಚ್ಚರಿಕೆಯಾಗಿ, ನಾವು ಸೈತಾನ ವಂಚನೆಗಳಿಗೆ ಬೀಳದ ರೀತಿಯಲ್ಲಿ, ಅದು ದೇವರಿಂದ ನಾವು ಯಾವಿಂದ ಆಲೋಚನೆ ಬಂದನ್ನ ನಾವು ಗ್ರಹಿಸಿ ತಿಳಿದುಕೊಳ್ಳಿಕ್ಕಾಗುವಂತೆ ನಮ್ಮನಿಗೆ ದೇವರ ಜ್ಞಾನವನ್ನು ಕೊಡ್ಲಿ. ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ತಗ್ಗಿಸಲ್ಪಟ್ಟವರಾಗಿ
ನಾವು ಆತನ ಕಾರ್ಯಗಳಿಂದ, ಆತನು ಮನಸ್ಸಿನ ಮೇಲೆ ಮಾಡುವಂತ ವಂಚನೆಗಳಿಂದ ನಾವು ದೂರವಿರ್ಲಿಕ್ಕೆ ಆಗುವಂತೆ ದೇವರು ನಮ್ಮೊಬ್ಬರನ್ನ ಪ್ರತಿಯೊಬ್ಬರನ್ನ ಕಾಪಾಡ್ಲಿ ಅಂತ ಹೇಳ್ತಾ, ದೇವರು ಈ ಒಂದ್ ಸಮಯದಲ್ಲಿ ಅವಕಾಶ ಮಾಡಿಕೊಡಂತ ದೇವರಾತ್ಮನ ಮುಖಾಂತರ ಸಹಾಯ ಮಾಡ್ತಾ ಬಂದಂತ ದೇವರಿಗೋಸ್ಕರ, ಹಾಗೂ ಈ ಒಂದ್ ಸಮಯದಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ದೇವಜನರಿಗೂ ಸಹ